ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ್ದು ಮತ್ತೆ ಅದರ ಹಿಂದಿನ ದಿನ ಏನೇನೆಲ್ಲ ಪ್ರಿಪರೇಷನ್ಸ್ ಆಯಿತು ಅಂತ ನೋಡ್ತೀರಾ. ಗುರುವಾರನೇ ದೇವ್ರಿಗೆ ಸಂಬಂಧಪಟ್ಟಂತಹ ಎಲ್ಲ ಪೂಜೆ ಸಾಮಾನುಗಳನ್ನು ತೊಳೆದಿಟ್ಕೊಂಡು ಕ್ಲೀನ್ ಮಾಡಿಕೊಂಡು ದೇವ್ರ ಮನೆನ ಕ್ಲೀನ್ ಮಾಡಿಕೊಂಡೆ. ಆ ದಿನ ಮಾಡೋದ್ರಿಂದ ಶುಕ್ರವಾರ ಮತ್ತು ಶನಿವಾರ 2 ದಿನಕ್ಕೂ ಆಗುತ್ತೆ ಅಂತ ಹೇಳಿ ಎಲ್ಲ ಒಂದೇ ದಿನದಲ್ಲೇ ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ. ಈ ಕೆಲಸ ಎಲ್ಲ ಆದ್ಮೇಲೆ ನಾಗರಕಟ್ಟೆ ದೇವಸ್ಥಾನದ ಹತ್ರ ಬಂದೆ. ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಭಿಷೇಕ ಇದೆ, ಆದ್ರಿಂದ ಇಲ್ಲೆಲ್ಲ ಕ್ಲೀನ್ ಮಾಡಿ ಎಲ್ಲ ಸಾರಿಸಿ ರಂಗೋಲಿ ಹಾಕಬೇಕಿತ್ತು. ನಾನು ಹೇಳಿದೆ ನಮ್ಮ ಚಿಕ್ಕಮ್ಮನಿಗೆ ನಾನೇ ರಂಗೋಲಿ ಹಾಕ್ತೀನಿ ಅಂತ ಹೇಳಿ. ನಾನು ಮನೆಯಲ್ಲಿ ಪೂಜೆ ಸಾಮಾನು ಮತ್ತು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಬರುವಷ್ಟರೊಳಗಡೆ ಇಲ್ಲಿ ಸಾರಿಸಿ ಎಲ್ಲ ಕ್ಲೀನ್ ಮಾಡಿದ್ರು. ನಾನು ಜಸ್ಟ್ ಬಂದು ರಂಗೋಲಿ ಹಾಕಿದೆ ಅಷ್ಟೇ. ಹೇಗಿದೆ ರಂಗೋಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಗುಡಿ ಮುಂದೆನೆ ಇನ್ನೊಂದು ಗುಡಿ ಇದೆ, ಅದು ನಾಗರಕಟ್ಟೆನೆ. ಇದು ಒಂದ್ ಸ್ವಲ್ಪ ದೊಡ್ಡದಾಗಿದೆ. ಇಲ್ಲೂ ಕೂಡ ಎಲ್ಲ ಕ್ಲೀನ್ ಮಾಡಿದ್ರು. ಇಲ್ಲೂ ರಂಗೋಲಿ ಹಾಕಿ ಅದಾದ್ಮೇಲೆ ಮನೆಗೆ ಹೋಗಿ ರೆಡಿ ಆಗಿ ಮತ್ತೆ ಕೋಲಾರ್ಗೆ ಹೋಗ್ಬೇಕಾಗಿತ್ತು ಹಬ್ಬದ ಸಾಮಾನು ತರೋದಕ್ಕೋಸ್ಕರ. ನಮ್ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಿಲ್ಲ, ಬಟ್ ನಾರ್ಮಲ್ ಆಗಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಹೂವು ಮತ್ತೆ ಪೂಜೆ ಸಾಮಾನು ಎಲ್ಲ ಬೇಕಿತ್ತಲ್ವಾ, ಅದಕ್ಕೆ ತರೋಣ ಅಂತ ಹೇಳಿ ಕೋಲಾರ್ಗೆ ಹೋಗ್ಬೇಕಾಗಿತ್ತು. ಎರಡೂ ದೇವಸ್ಥಾನದ ಹತ್ರ ಕಂಪ್ಲೀಟ್ ಆಗಿ ರಂಗೋಲಿ ಎಲ್ಲ ಹಾಕಿ ಎಲ್ಲ ಮುಗಿಸ್ಕೊಂಡು ಇವಾಗ ಕೋಲಾರ್ಗೆ ಹೋಗೋದಕ್ಕೋಸ್ಕರ ಟಿಫನ್ ಬೆಳಗ್ಗೆಯಿಂದ ತಿಂದಿಲ್ಲ, ತಿಂದು ಕೋಲಾರ್ಗೆ ಹೋಗ್ತಿದ್ದೀನಿ. ನೋಡಿದ್ರಲ್ಲ ಹೇಗಿದ್ದಾರೆ ಜನ ಶಾಪಲ್ಲಿ ಅಂತ. ಇಲ್ಲಿ ಬರೀ ಸ್ಯಾರೀಸ್ ಮಾತ್ರ ಮಾರ್ತಿದ್ದಾರೆ ಇವತ್ತು. ಕೋಲಾರ್ ಮಂಜುನಾಥ ಹಾಲಲ್ಲಿ ಆಫರ್ಗಳ ಮೇಲೆ ಆಫರ್ಗಳು ಬಿಟ್ಟಿದ್ದಾರೆ, ಸ್ಯಾರೀಸ್ ಮಾತ್ರ. ನೋಡಿ, ಯಾರಿಗಾದ್ರೂ ಬೇಕಾಗಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಗಣೇಶ ಹಬ್ಬ ಎಲ್ಲ ಬರ್ತಿದೆಯಲ್ಲ. ಮಂಜುನಾಥ ಹಾಲಲ್ಲಿ ಮಕ್ಕಳ ಬಟ್ಟೆ ಇರ್ಲಿಲ್ಲ, ಅದಕ್ಕೆ ಬೇರೆ ಶಾಪಿಗೆ ಬಂದು ಇಲ್ಲಿ ನೋಡ್ತಿದೀವಿ. ನಮ್ಮ ಚಿಕ್ಕಮ್ಮನ ಮೊಮ್ಮಗಳಿಗೆ ಬಟ್ಟೆ ತಗೊಳ್ತಿರೋದು ಇಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಹಳೆ ಬಸ್ ಸ್ಟ್ಯಾಂಡ್ ಹೊರಟ್ವಿ. ಅಪ್ಪಿ ತಪ್ಪಿ ಇಲ್ಲಂತೂ ಕೆಳಗಡೆ ಬಿದ್ರೆ ತುಳ್ಕೊಂಡೇ ಹೋಗ್ಬಿಡ್ತಾರೆ, ಅಷ್ಟು ರಶ್ ಇದೆ ಇಲ್ಲಿ. ಇವತ್ತಿನ ದಿನ ಹಣ್ಣು ಮತ್ತೆ ಹೂಗಳ ರೇಟು ಹೇಳಂಗೆ ಇಲ್ಲ. ಎಲ್ಲರಿಗೂ ಗೊತ್ತಿರೋ ಹಾಗೆ ಕನಕಾಂಬರ ಹೂ ರೇಟ್ ಅಂತೂ 5,000 ಆಗೋಗಿದೆ. ಇದೇ ದೊಡ್ಡ ನ್ಯೂಸ್ ಆಗ್ಬಿಟ್ಟಿದೆ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಈ ತರ ಇದೆ ಮನೆ ಪಜ್ಜೀತಿ. ಎಲ್ಲಂದ್ರೆ ಅಲ್ಲೇ ಇಟ್ಟು ಶಾಪಿಂಗ್ ಹೊರಟೋಗ್ಬಿಟ್ಟಿದ್ದೆ. ಇವಾಗೆಲ್ಲ ಇದನ್ನ ಕ್ಲೀನ್ ಮಾಡ್ಕೋಬೇಕು. ಈ ತುಳಸಿ ಶನಿವಾರ ಪೂಜೆಗೆ ಬೇಕಾಗಿರೋದು. ಈ ಹೂವು ಎಲ್ಲ ಇವಾಗ ಕಟ್ಟಬೇಕು. ನಮ್ಮಮ್ಮ ಆಚೆ ತೊಳೆದು ಬಿಟ್ಟಿದ್ರು, ಬೆಳಗ್ಗೆ ಅಷ್ಟೊತ್ತಿಗೆ ಪೂಜೆ ಆಗಬೇಕು ಅಂತ ಹೇಳಿ ನಾನು ರಾತ್ರಿನೇ ರಂಗೋಲಿ ಹಾಕೋಣ ಅಂತ ಹೇಳಿ ರಂಗೋಲಿ ಹಾಕ್ಬಿಟ್ಟೆ ಮನೆ ಮುಂದ್ಗಡೆ. ಯಾವ ಥರ ಇದೆ ರಂಗೋಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.
ಇವತ್ತಿನ ದಿನ ಲಕ್ಷ್ಮಿಗೆ ಅರ್ಶಿನ ಕುಂಕುಮ ಹೂವ ಬಳೆ ತಾಂಬೂಲ ಎಲ್ಲ ಕೊಡ್ತಾರಲ್ವಾ, ಅದ್ರ ಜೊತೆಗೇನೆ ಸೀರೆ ಅಥವಾ ಬ್ಲೌಸ್ ಪೀಸು ಇಡ್ತಾರಲ್ವಾ, ಅದಕ್ಕೆ ನಾನು ಬ್ಲೌಸ್ ಪೀಸು ಹಾಗೆ ಸುಮ್ಮನೆ ಇಡೋದು ಬೇಡ ಅಂತ ಹೇಳಿ ಕಳ್ಸಕ್ಕೆ ಈ ಥರ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಹೇಗಿದೆ ಅಂತ ನೀವೇ ಹೇಳಬೇಕು. ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ಲಕ್ಷ್ಮೀ ದೇವಿನ ನೋಡ್ದಂಗೆ ಅನ್ನಿಸ್ತಿದೆ ನನಗಂತೂ. ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾಗರಕಲ್ ದೇವಸ್ಥಾನದ ಹತ್ರ ಬಂದೆ. ಮನೇಲೇ ಸ್ವಲ್ಪ ಲೇಟ್ ಆಗೋಗಿತ್ತು. ನಾನು ಹೋಗುವಷ್ಟರೊಳಗಡೆ ಅಭಿಷೇಕ ಮಾಡಿ ಮುಗಿಸಿದ್ರು. ಇವಾಗ ಎಲ್ಲ ತಾಂಬೂಲ ಕೊಟ್ಟು ಅರ್ಶಿನ ಕುಂಕುಮ ಕೊಡ್ತಿದ್ರು. ಈ ವಿಡಿಯೋ ನಮ್ಮಮ್ಮ ಮಾಡಿರೋದು. ನಮ್ಮಮ್ಮ ಸರಿಯಾಗಿ ಮಾಡಿಲ್ಲ, ಶೇಕ್ ಮಾಡಿಬಿಟ್ಟಿದ್ದಾರೆ ಫೋನ್ನ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶತಮಾನಂ ಭವತಿ ಶತಾಬ್ದೇನ ಆವಿಶ್ವೇಕೇಂದ್ರಿಯೇ ಪ್ರತಿದಿಶ್ವಾಯ ನಮಃ ವಾಮದೇವಾಯ ನಮಃ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮಃ ರುದ್ರಾಯ ನಮಃ ಕಾಲಾಯ ಕಲವಿಕರಣಾಯ ನಮಃ ಬಲವಿಕರಣಾಯ ನಮಃ ಬಲಾಯ ನಮಃ ಸರ್ವಭೂತಮನೋನ್ಮನಾಯ ನಮಃ ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತರೇಭ್ಯಃ सर्वेभ्यः सर्वेभ्यो नमस्ते सर्वरोगभ्यः तत्पुरुषात्महे महादेवाय दिवि तन्नो रुद्रप्रचोदयात् ईशानं सर्वविद्यां ईश्वर सर्वभूतानां ब्रह्मादिगुरुर्विद्ये ब्रह्मा आस्तु सदाशिवं
ಇಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗಿ 3 ಜನ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಟ್ಟು ಅದಾದ್ಮೇಲೆ ನಮ್ಮ ಜಾನ್ಸಿ ಅವ್ರ ಊರಿಗೆ ಹೋಗ್ಬೇಕಾಗಿತ್ತು. ಇಲ್ಲಿ ನಮ್ಮ ಜಾನ್ಸಿ ಅವ್ರ ಮನೆಗೆ ಬಂದಿದೀವಿ. ಇಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ನಾವು ಹೋಗಿದ್ದು 12:30ಗೆ. ಅಷ್ಟರೊಳಗಡೆ 5:30ಗೆಲ್ಲಾನು ಪೂಜೆ ಎಲ್ಲ ಮುಗಿಸಿ ಹಬ್ಬದ ಅಡಿಗೆ ಮಾಡ್ತಿದ್ರು ಜಾನ್ಸಿ ಅವ್ರ ಅತ್ತೆ, ಜಾನ್ಸಿ ಮತ್ತೆ ಪವನ್. ಹೊರಗಡೆಯಿಂದ ಎಂಟ್ರಿ ಆಗ್ತಿದ್ದಂಗೆನೆ ನೋಡಿ ರಂಗೋಲಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಮನೆ ಒಳಗಡೆ ಹೋಗಿದ ತಕ್ಷಣ ಹಾಲ್ ಒಳಗಡೆನೆ ಕೂರ್ಸಿದ್ರು ಲಕ್ಷ್ಮೀ ದೇವಿಯನ್ನ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಹೇಗಿದೆ ಅಂತ ನೋಡಿ ನೀವೇ. ನಾನು ಹೋದಾಗ ಪವನ್ ಅವರಮ್ಮ ಎಲ್ಲ ಹಬ್ಬದ ಅಡುಗೆ ಪ್ರಿಪೇರ್ ಮಾಡ್ತಿದ್ರು. ಹಾಗೆ ವಿಡಿಯೋ ಮಾಡ್ಕೊಂಡ್ಬಿಟ್ಟೆ. ಏನೇನೆಲ್ಲ ಪ್ರಿಪೇರ್ ಮಾಡಿದ್ದಾರೆ ಅಂತಂದ್ರೆ ಪಲಾವು, ಪಾಯಸ, ವೈಟ್ ರೈಸ್, ರಸಮ್ಮು, ಕಳ್ಳೆ ಉಸ್ಲಿ, ರೈತ, ಕೋಸಂಬರಿ ಮತ್ತೆ ಸಂಡಿಗೆ. ಲಕ್ಷ್ಮಿನ ಹೇಗೆಲ್ಲ ಅಲಂಕಾರ ಮಾಡಿದ್ದಾರೆ ಮತ್ತೆ ಏನೇನೆಲ್ಲ ಡೆಕೋರೇಟ್ ಮಾಡಿದ್ದಾರೆ ಅಂತ ಇನ್ನೊಂದ್ಸರ್ತಿ ನೋಡ್ಬಿಡಿ. ಅಡುಗೆ ಆಗಿದ್ದ ತಡ ಫಸ್ಟ್ ಊಟ ಮಾಡಿ ಅಂತ ಹೇಳಿ ಎಲೆ ಹಾಕಿ ನಮ್ಮನ್ನ ಕೂರಿಸಿದ್ದಾರೆ. 3 ಜಾನ್ಸಿ, ಪವನು ಮತ್ತೆ ಪವನವ್ರ ಅಮ್ಮ 3 ನಮ್ಗೆ ಊಟ ಬಡಿಸಿ ಅದಾದ್ಮೇಲೆ ಒಟ್ಟಿಗೆ ನಾವು ಊಟ ಮಾಡಿದ್ವಿ. ಇವತ್ತಿನ ದಿನ ಅರಿಶಿನ ಕುಂಕುಮ ಕೊಟ್ಟು ಬಳೆ ಕೊಡ್ತಾರಲ್ವಾ, ಆ ಬಳೆನೆ ಕೈಯಲ್ಲಿ ತೋರಿಸ್ತಿರೋದು ನಾನು.
ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನೇನು ಹೊರಡ್ತೀವಿ ಅಂತ ಹೇಳಿದಾಗ ತಾಂಬೂಲ ಕೊಡ್ತೀನಿ ಇರು ಅಂತ ಹೇಳಿ ಆಗ ಹೇಳ್ತಿದ್ದಾಳೆ ನಮ್ಮ ಜಾನ್ಸಿ ಅಕ್ಷತೆ ಕಾಳು ಹಾಕು ಅಂತ ಹೇಳಿ. ಆವಾಗ ಅಕ್ಷತೆ ಕಾಳು ಹಾಕಿ ತಾಂಬೂಲ ತಗೊಂಡು ಮನೆಗೆ ಬಂದ್ವಿ. ನೆನಪಿದೆಯಾ ನಿಮಗೆ? ಜಾನ್ಸಿ ಮ್ಯಾರೇಜಸ್ ವಿಡಿಯೋಸ್ ಅಲ್ಲಿ ನೋಡಿರ್ತೀರಾ, ಕಳಶ ತೊಳೆದು ನವಧಾನ್ಯ ಇರುತ್ತಲ್ವಾ, ಅದನ್ನ ಕಳಶ ಎಲ್ಲಿ ತೊಳೆದಿರ್ತಾರೋ ಅಲ್ಲಿ ನೀರಿರೋ ಹತ್ರ ಚೆಲ್ಬೇಕಲ್ವಾ. ಇಲ್ಲಿ ಚೆಲ್ಲಿದ್ರು ಎಷ್ಟು ದೊಡ್ಡದಾಗಿ ಬೆಳ್ಕೊಂಡಿದಾವೆ ನೋಡಿ ಗಿಡಗಳು. ಆ ನವಧಾನ್ಯಗಳಲ್ಲಿ ಇದ್ವಲ್ಲ ಧಾನ್ಯಗಳು, ಆ ಒಂದು ಬೀಜದಿಂದ ಬಂದಿರುವಂತಹ ಗಿಡಗಳು ಇವು. ಬಾಯ್ ಮಾಡು, ಎಂಡ್ ಮಾಡ್ಬಿಡ್ತೀನಿ ವಿಡಿಯೋ ಇಲ್ಲಿನಾ. ಬಾಯ್ ಮಾಡಿ ಇವಾಗ. ಬಾಯ್.